ಫ್ರೆಂಡ್, ಎಲ್ಲಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಿರೋ ಅಂಥದ್ದು ನಾಟಿ ಕೋಳಿ ಸಾರು. ಹಳ್ಳಿಯಲ್ಲಿ ಒಲೆಯಲ್ಲಿ ಮಾಡ್ತಾರೆ ನೋಡು, ಅದೇ ರೀತಿಯೇ ನಾವು ಹಳ್ಳಿಗೆ ಹೋಗಿದ್ವಿ. ಅದರಿಂದ ಒಲೆಯಲ್ಲೇ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಬಂತು. ನಾಟಿ ಕೋಳಿ ಸಾರು ಅಂದರೆ ಯಾರಿಗಿಷ್ಟ ಇಲ್ಲ? ಅದ್ರ ಜೊತೆ ಒಂದು ಮುದ್ದೆ ಇದ್ದರೆ ಆಹಾ, ಏನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಹಳ್ಳಿ ಕಡೆ ನಾವು ಹೋದರೆ ಈ ಥರ ನಾಟಿ ಕೋಳಿ ಸಾಂಬಾರು ಮಾಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡ್ದಲೆ. ನಾನಿಲ್ಲಿ 3-4 ಈರುಳ್ಳಿ, ಹಾಗೆ ಶುಂಠಿ, ಸ್ವಲ್ಪ ಪುದೀನ, ಹಾಗೆ ಕೊತ್ತಂಬರಿ, ಬೆಳ್ಳುಳ್ಳಿ ಒಂದು 4 ಗೆಡ್ಡೆಯಷ್ಟು ಬಿಡಿಸಿ ಚಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನಾನೀಗ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ನಾನಿಲ್ಲಿ ತೆಂಗಿನಕಾಯಿ, ಹಾಗೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ನಾನಿಲ್ಲಿ ಹಾಕೋತಿದ್ದೀನಿ. ಒಂದು ಅರ್ಧ ಹಿಡಿಯಷ್ಟು ಶುಂಠಿ ಇದೆ. ಅದಾದ ನಂತರ ಬೆಳ್ಳುಳ್ಳಿನ ಸ್ವಲ್ಪ ಚಿಪ್ಪೆ ತೆಗೆದು ಎತ್ತಿಟ್ಕೊಂಡಿದೆ. ನಂತರ ನಾನು ಇದಕ್ಕೆ ಒಂದು 2 ಟೊಮೊಟೊನ ಹಾಕೋತಾ ಇದ್ದೀನಿ. ಅದಾದ ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಚಕ್ಕೆ ಮತ್ತು ಲವಂಗನೂ ಹಾಕೋತಿದ್ದೀನಿ. ಒಂದು 10-15 ಚಕ್ಕೆ, ಲವಂಗನೂ 2 ಸೇರಿ ಹಾಕೋತಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಪುದೀನನೂ ಹಾಕೋತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಾಂಬಾರು ಪೌಡ್ರನ್ನ ಹಾಕೋತಾ ಇದ್ದೀನಿ. ನೀವು ಬೇಕು ನಾವು ಸಾಂಬಾರು ಪೌಡ್ರ್ ಎಕ್ಸ್ಟ್ರಾನೇ ಸಪ್ರೇಟಾಗಿ ನೀರಲ್ಲಿ ಕದ್ರೂ ಬಿಡ್ಬೋದು. ಈಗ ನಾನು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಂಬರೋಣ. ಈಗ ರುಬ್ಕೊಂಬಂದ ನಂತರ ನಾನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ನುಣ್ಣಗೆ ರುಬ್ಬಿರಬೇಕು ಸಾಂಬಾರು, ಸ್ವಲ್ಪ ತರಿಯಾಗಿರಬಾರ್ದು. ನುಣ್ಣಗಿದ್ರೇ ಸಾಂಬಾರು ಟೇಸ್ಟ್ ಇರುತ್ತೆ. ನಾವಿಲ್ಲಿ ನಾಟಿ ಕೋಳಿ ಕುಯ್ದಿದ್ದಂಥದ್ದು 2 ಕೋಳಿ ಕುಯ್ದಿದ್ವಿ. ಅದು ಇಲ್ಲಾಂದ್ರೆ ಒಂದು 3-4 kg ಅಷ್ಟು ಇತ್ತು. ನಾನಿಲ್ಲಿ ಮೊದಲಿಗೆ ಒಲೆನೇ ಹಚ್ಚಿ ಒಂದು ತಪ್ಪಲೆ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀವಿ ನಾವು. ಸ್ವಲ್ಪ ಉರಿ ಜಾಸ್ತಿ ಆಗಿರೋದ್ರಿಂದ ಹಾಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಹಾಗೆ ಒಂದು ಈರುಳ್ಳಿನ ಸಹ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಂಡೆ. ಸ್ವಲ್ಪ ಹಾಗೆ ಮಾಂಸನ ನಾವು ತೊಗೊಂಡಂಥ ಚಿಕನ್ನ ನಾವಿಲ್ಲಿ ಹಾಕೋತಾ ಇದ್ದೀವಿ. ಸ್ವಲ್ಪನೇ ಹಾಕೋಬೇಕು. ಸ್ವಲ್ಪ ನೀವು ಒಲೆ ಹಚ್ಬೇಕಾದ್ರೆ ಸ್ವಲ್ಪ ಮೀಡಿಯಮಲ್ಲೇ ಉರಿಸ್ಕೊಂಡು ಹಾಕ್ಕೊಂಡ್ರೆ ಬೆಸ್ಟು. ನಾವೆಲ್ಲ ಚಿಕನ್ನು ಹಾಕ್ಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡು ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಈಗ ಒಂದು ಸೌಟ್ ಮುಖಾಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಮಿಡಿಯೇಟಾಗಿ ನೀರು ಹಾಕಬಾರ್ದು, ಯಾಕೆಂದರೆ ಅದು ಚಿಕನ್ನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು. ಉಪ್ಪೆಲ್ಲ ಅಡ್ಜಸ್ಟ್ ಆಗಿಬಿಟ್ಟು ಅಲ್ಲಿವರೆಗೂ ಹಾಗೆ ತಿರುಗಿಸ್ತಾ ಹೋಗಿ ನೋಡಿ. ಅದು ಇನ್ನೂ ನೀರಿನ ಅಂಶ ಬಿಡ್ತಾ ಇರಬೇಕು. ಈಗ ಸ್ವಲ್ಪ ಆದ ನಂತರ ನಾನೀಗ ನಾವು ರುಬ್ಬಿಟ್ಟಿದ್ದಂಥವಲ್ಲ ಮಸಾಲೆ, ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡಿ. ಅದಕ್ಕೆ ನಾನು ಎಷ್ಟು ಬೇಕಷ್ಟು ನೀರನ್ನು ಹಾಕೋತೀನಿ. ನೀವು ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿನೂ ಹಾಕೋಬೋದು. ನಾನು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಬೇಕು ಅನ್ನೋಕ್ಕೋಸ್ಕರ ನಾನು ನಾಟಿ ಕೋಳಿ ಸಾರೇ ಆಗಲ್ವಾ, ಸ್ವಲ್ಪ ತೆಳ್ಳಕ್ಕಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗೆ ಎಷ್ಟು ಬೇಕಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ. ನೀವು ಅಷ್ಟೇ ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾವು ಕತ್ತನ್ನ ಹಾಗೆ ಫುಲ್ಲು ಉದ್ದನೇ ಬಿಟ್ಟಿದ್ವಿ. ನಾಟಿ ಕೋಳಿ ಕೊತ್ತು ಅಂದ್ಬಿಟ್ಟು ಬೆಂಗಳೂರಲ್ಲಿ ಬಾಯ್ಲರ್ ಕೋಳಿ, ಫಾರಮ್ ಕೋಳಿ ತಿಂದು ಬೇಜಾರಾಗಿದೆ. ಈ ಥರ ಊರಿಗೆ ಹೋದರೆ ನೀವು ನಾಟಿ ಕೋಳಿ ಏನೋ ಸಿಕ್ಕಿದ್ರೆ ಈ ಥರ ಮಾಡ್ಕೊಂಡು ಸಾಂಬಾರು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ, ಮಾತ್ರ ಸೂಪರಾಗಿರುತ್ತೆ. ಈಗ ನೋಡಿ, ಈಗ ಕುದೀತಾ ಬರ್ತಾಯಿದೆ ನೋಡಿ, ನಿಮ್ಗೆ ಗೊತ್ತಾಗ್ತಿದೆಯಲ್ಲ. ಚೆನ್ನಾಗಿ ಕುದಿಬೇಕು. ಅದು ಚೆನ್ನಾಗಿ ಕುದ್ರೆ ಆಮೇಲೆ ಅದು ಉಪ್ಪು ಬರೋದಿಲ್ಲ. ಇದಿಲ್ಲ ಅಂದರೂ ಒಂದು 3/4 ಗಂಟೆ 1 hour ಆದರೂ ಬೇಕೇ ಬೇಕು ಫ್ರೆಂಡ್ಸ್, ಯಾಕೆಂದರೆ ಒಲೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡಿ. ಚೆನ್ನಾಗಿ ಕುದ್ದಾದ ನಂತರ ಇದು ಇನ್ನೇನು ಇನ್ನೊಂದು ಸ್ವಲ್ಪ ಬಿಟ್ಕೊಂಡ್ರೆ ಇದು ಚೆನ್ನಾಗೇ ಬೇಯ್ತಾ ಇದೆ ನೋಡಿ. ಒಂದು 10% ಆಗಿದ್ದ, ಅರ್ಧ ಭಾಗ ಬೆಂದಿದೆ ಅಂತ ನೋಡಿ. ಈಗ ಫುಲ್ ರೆಡಿ ಆಯಿತು. ಚಿಕನ್ ಚೆನ್ನಾಗಿ ಬೆಂದಿದೆ ನೋಡಿ. ಫುಲ್ಲು ನಾವು ನೋಡಿದ್ವಿ, ಫುಲ್ ಚೆನ್ನಾಗಿ ಬೆಂದಿತ್ತು. ಫೈನಲಾಗಿ ನಾನು ಒಂದು ಬಟ್ಲಿಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ನಾಟಿ ಕೋಳಿ ಸಾರು ಯಾರಿಗೆಲ್ಲ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಬೆಂಗಳೂರಲ್ಲಿರೋರಾಗಲಿ, ಹಳ್ಳಿಯಲ್ಲಿರೋರಾಗಲಿ, ಇಲ್ಲ ಬೇರೆ ಔಟ್ಸೈಡಲ್ಲಿರೋರಿಗೆ ಯಾರಿಗೂ ಅಷ್ಟೇ ನಾಟಿ ಕೋಳಿ ಸಾರು ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾನು ಫೈನಲಾಗಿ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೋತಾ ಇದ್ದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮುದ್ದೆಗಂತೂ ಹೇಳಿ ಮಾಡಿಸ್ದಂಗಿತ್ತು. ನೀವು ಒಮ್ಮೆ ಈ ಥರ ಹಳ್ಳಿಗಳ ಕಡೆ ಹೋದರೆ, ಇಲ್ಲ ಮನೇಲಿ ಏನಾದರೂ ನಾಟಿ ಕೋಳಿ ತಂದರೆ ಈ ಥರ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸಾಂಬಾರು ಮಾತ್ರ ತುಂಬ ರುಚಿಯಾಗಿರುತ್ತೆ. ಈ ಮಾಡಿದ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನನ್ನ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.